ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಚಳ್ಳಕೆರೆಗೆ 22 ಕಿಲೋಮೀಟರ್ ದೂರದಲ್ಲಿದ್ದೀನಿ. ಇದು ಚಳ್ಳಕೆರೆಯಿಂದ ಕಲ್ಯಾಣದುರ್ಗಕ್ಕೆ ಹೋಗುವ ಮಾರ್ಗದಲ್ಲಿ ಬರುವಂಥ 1 ಎಕರೆ 4 ಗುಂಟೆ ಮಾರುವಂಥ ಜಮೀನು. ಇನ್ನು ಈ ಜಮೀನಲ್ಲಿ ಏನೆಲ್ಲ ಉಪಯೋಗಿಸ್ಕೋಬೋದು, ಮಣ್ಣು ಯಾವುದು, ಇದರ ಬೆಲೆ ಎಷ್ಟು, ಇಲ್ಲಿ ನೀರಿನ ಸ್ಥಿತಿ ಹೇಗಿದೆ, ಎಲ್ಲವನ್ನು ಕೂಡ ನಾನು ನಿಮಗೆ ಸಂಪೂರ್ಣವಾದ ಮಾಹಿತಿ ನೀಡ್ತಾ ಹೋಗ್ತೀನಿ. ಯಾರೆಲ್ಲ ಹೊಸಬರಾಗಿ ವಿಡಿಯೋ ನೋಡ್ತಾ ಇದ್ದೀರಾ, ನಿಮ್ಮ ಸ್ನೇಹಿತರು ಬಂಧು ಬಳಗ ಯಾರಾದರೂ ಜಮೀನು ಮಾರುವಂಥವರಿದ್ದರೆ ಅಂಥವ್ರಿಗೆ ನನ್ನ ನಂಬರ್ ಕೆಳಗೆ ಡಿಸ್ಪ್ಲೇ ಆಗ್ತಾ ಇರುತ್ತೆ, ಅವರಿಗೆ ಕೊಡಿ. ಅವರು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ಅವರ ಜಮೀನು ಮಾರಿಸಿ ಕೊಡುವಂಥ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಬನ್ನಿ ಸ್ನೇಹಿತರೆ. ಇದು 1 ಎಕರೆ 4 ಗುಂಟೆ ಮಾರುವಂಥ ನೀರಾವರಿ ಜಮೀನು. ಇಲ್ಲಿಗೆ ಚಳ್ಳಕೆರೆಯಿಂದ 22 ಕಿಲೋಮೀಟರ್ ಆಗುತ್ತೆ, ಬೆಂಗಳೂರಿಂದ 222 ಕಿಲೋಮೀಟರ್ ಆಗುತ್ತೆ. ಜೊತೆಗೆ ಚಳ್ಳಕೆರೆಯಿಂದ ಕಲ್ಯಾಣದುರ್ಗಕ್ಕೆ ಹೋಗುವ ದಾರಿಯಿಂದ ಇಲ್ಲಿಗೆ 800 ಮೀಟ್ರ್ ಆಗುತ್ತೆ ತಾರ್ ರೋಡು. ಅಲ್ಲಿಂದ ತಾರ್ ರೋಡಿಂದ ಈ 1 ಎಕರೆ ಜಮೀನಿಗೆ ಒಂದು 150 ಮೀಟ್ರ್ ಆಗ್ಬೋದು, 200 ಮೀಟ್ರ್ 150 ಮೀಟ್ರ್ ಆಗುತ್ತೆ ಈ ಜಾಗಕ್ಕೆ. ನೀವು ನೋಡ್ತಾ ಇದ್ದರೆ ಇದು 1 ಎಕರೆ 4 ಗುಂಟೆ ಮಾರುವಂಥ ಜಮೀನು. ಜೊತೆಗೆ ಈ ಜಮೀನಲ್ಲಿ ಒಂದು ಬೋರ್ ಇದೆ, ಸುತ್ತಲೂ ಕೂಡ ಅಗ್ರಿಕಲ್ಚರ್ ಲ್ಯಾಂಡ್ಸ್. ಮೊದಲನೇದಾಗಿ ನಾನು ನೀರಿನ ಸ್ಥಿತಿಗೆ ಬಂದಿದ್ದೀನಿ, ನೀರಿನ ಸ್ಥಿತಿ ಹೇಳ್ತಾ ಇದ್ದೀನಿ. ಇಲ್ಲಿ 2 ಜಮೀನು 3 ಜಮೀನು ಅದಾದ ನಂತರ ಒಂದು ಕೆರೆ ಇದೆ. ನೀರು ಯಾವಾಗಲೂ ಇರುತ್ತೆ, ನೀರಿಂದ ಯಾವುದೇ ರೀತಿ ಸಮಸ್ಯೆ ಇಲ್ಲ. ಈ ಭಾಗದಲ್ಲಿ ನೀರಿನ ಸಮಸ್ಯೆ ಅಂತೂ ಇದುವರೆಗೂ ಕಂಡು ಬಂದಿಲ್ಲ. ತುಂಬ ಚೆನ್ನಾಗಿದೆ, ಸುತ್ತಲೂ ಕೂಡ ಅಗ್ರಿಕಲ್ಚರ್ ಲ್ಯಾಂಡ್ಸೇ, ತುಂಬ ಹಚ್ಚ ಹಸಿರಾಗಿದೆ ಅಕ್ಕಪಕ್ಕದಲ್ಲೆಲ್ಲ. ಜೊತೆಗೆ ಪಕ್ಕದಲ್ಲಿ ಮಾವು ಹಾಕಿದ್ದಾರೆ. ಈಗ ನೋಡಿ, ಸಣ್ಣದಾಗಿ ಗಿಡಗಳು ಮಾವು ಕಾಣ್ತಾ ಇದೆ. ಅದ್ರ ಪಕ್ಕದಲ್ಲಿ ನೀವು ದೊಡ್ಡದಾಗಿ ಮಾವು ಈಗಾಗಲೇ ಬೆಳೆ ಕೊಡ್ತಾ ಇದೆ. ಸುತ್ತಲೂ ಕೂಡ ಅಗ್ರಿಕಲ್ಚರ್ ಲ್ಯಾಂಡ್ಸ್ ತುಂಬ ಚೆನ್ನಾಗಿದೆ, ನನಗಂತೂ ಹಿಡಿಸ್ತೀವಿ ಲೊಕೇಶನ್ನು. ಜೊತೆಗೆ ಪ್ಯೂರ್ ರೆಡ್ ಸಾಯಿಲ್ ನೋಡಿರಿ, ಮಣ್ಣು ನೋಡ್ತಾ ಇದ್ದೀರಾ ನೀವು, ಅಷ್ಟು ಚೆನ್ನಾಗಿರೋದಕ್ಕೆ ಆ ಮಾವು ಅಷ್ಟು ಚೆನ್ನಾಗಿ ಬಂದಿರೋದು. ಮಣ್ಣು, ನೀರಿನ ಸ್ಥಿತಿ ತುಂಬ ಚೆನ್ನಾಗಿದೆ. ಪ್ಯೂರ್ ರೆಡ್ ಸಾಯಿಲ್. ಒಂದು ಬೋರ್ ಇದೆ 1 ಎಕರೆಗೆ, ಸೆಂಟ್ರಲ್ಲಿ ನೀವು ನೋಡ್ತಾ ಇದ್ದೀರಾ 1 ಎಕರೆಗೆ. ಮತ್ತು ಈ ಭಾಗದಲ್ಲಿ ಕಲ್ಯಾಣದುರ್ಗಕ್ಕೆ ಹೋಗುವ ದಾರಿ ಬರುತ್ತೆ, ಆ ಭಾಗದಲ್ಲಿ ಕಲ್ಯಾಣದುರ್ಗಕ್ಕೆ ಹೋಗುವ ದಾರಿ. ಇನ್ನು ಜನರಲ್ ಪ್ರಾಪರ್ಟಿ, ಯಾವುದೇ ರೀತಿ ತಂಟೆ ತಕರಾರು, ಕೋರ್ಟು ಕಚೇರಿ ಆ ಥರ ಯಾವುದೇ ರೀತಿ ಸಮಸ್ಯೆ ಈ ಜಮೀನಿಗಿಲ್ಲ. ಅಣ್ಣ ತಮ್ಮಂದಿರದು ಕೊನೆ ಭಾಗದಲ್ಲಿದೆ. ಆ ಅಣ್ಣ ತಮ್ಮಂದಿರ ಜಮೀನಲ್ಲೇ ನಕಾಶೆ ರೋಡು ನಿಮಗೆ ಟ್ರೆಂಚಿಂಗ್ ಹೊಡಿಸಿ ಕೊಡ್ತಾರೆ. ಯಾವುದೇ ರೀತಿ ದಾರಿಯ ಸಮಸ್ಯೆ ಅಂತೂ ಇಲ್ಲ. ನೀವೊಂದು ಸರಿ ನನ್ನ ಬೈಕ್ ನಿಂತಿರುತ್ತೆ ಅಲ್ಲಿ ನೋಡಿ, ಅದು ನಕಾಶೆ ರೋಡು. ಇದು ಜಮೀನು, ಯಾವುದೇ ರೀತಿ ತಂಟೆ ತಕರಾರಿಲ್ಲ. ಕೆಲವೊಂದು ಆರ್ಥಿಕ ಸಮಸ್ಯೆಯಿಂದ ಈ ಜಮೀನನ್ನು ಮಾರುವಂಥ ಉದ್ದೇಶ, ಅದು ಬಿಟ್ಟು ಬೇರೆ ಯಾವ ಉದ್ದೇಶವೂ ನೋಡ್ರಿ. ಅಲ್ಲಿ ಬೈಕ್ ಕಾಣ್ತಾ ಇದೆಯಲ್ಲ, ಅದೇ ನನ್ನ ಜಮೀನು. ಮತ್ತು ಅಲ್ಲಿ ಒಂದು ಬೈಕ್ ಹೋಗ್ತಾ ಇದೆ, ಅಲ್ಲೊಂದು ಗುಡಿಸ್ಲಿದೆ, ಅದೇ ತಾರ್ ರೋಡು. ಅದೇ ಅಲ್ಲಿಂದ ಇಲ್ಲಿಗೆ ಒಂದು 150 ಮೀಟ್ರ್ ಆಗುತ್ತೆ. ಅಲ್ಲಿಂದ ಇವ್ರದ್ದೇ ಜಮೀನು ಇರೋದು. ಆದರೆ ಕೊನೆಯ ಭಾಗದಲ್ಲಿ ಅಣ್ಣ ತಮ್ಮಂದಿರ ಭಾಗ ಬಂದಿರೋದ್ರಿಂದ ನಕಾಶೆ ರೋಡ್ ಮಾಡಿ ನಿಮಗೆ ಕೊಡ್ತಾರೆ. ದಾರಿಗೆ ಯಾವುದೇ ರೀತಿ ಸಮಸ್ಯೆ ಇಲ್ಲ. ಇನ್ನು ಎಲ್ಲವೂ ಆಯಿತು, ರೆಡ್ ಸಾಯಿಲು ಮತ್ತು ನೀರಿನ ಸ್ಥಿತಿ, ಜನರಲ್ ಪ್ರಾಪರ್ಟಿ ಎಲ್ಲವೂ ಆದಮೇಲೆ ಕೊನೆಯದಾಗಿ ಈ ಜಮೀನಿನ ಬೆಲೆ. ಆ ಬೆಲೆ ಹೇಳುವುದಕ್ಕಿಂತ ಮುಂಚೆ ನೀವು ಫೋನ್ ಮಾಡಿರ್ತೀರ, ದಯವಿಟ್ಟು ಫೋನ್ ರಿಸೀವ್ ಮಾಡಿಲ್ಲ ಅಂದರೆ ಕ್ಷಮೆ ಇರಲಿ. ಆ ಥರ ಫೋನ್ ರಿಸೀವ್ ಮಾಡಿಲ್ಲ ಅಂದರೆ ನೀವು ಜಮೀನು ವಿಸಿಟ್ ಕೊಡಬೇಕು ಅನ್ನುವಂಥ ಸಂದರ್ಭದಲ್ಲಿ ಆ ಫೋನ್ ರಿಸೀವ್ ಮಾಡಿಲ್ಲ ಅಂದರೆ ಗೂಗಲಲ್ಲಿ ಹೋಗಿ MK ಪ್ರಾಪರ್ಟೀಸ್ ಚಳ್ಳಕೆರೆ, ಅಲ್ಲಿ ಬೈಕ್ ಹೋಗ್ತಾ ಇದೆ ನೋಡ್ರಿ, ಅದೇ ತಾರ್ ರೋಡು. MK ಪ್ರಾಪರ್ಟೀಸ್ ಚಳ್ಳಕೆರೆ ಅಂತ ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ನೇರವಾಗಿ ನಮ್ಮ ಆಫೀಸ್ ಲೊಕೇಶನ್ ಸಿಗುತ್ತೆ. ನೀವು ನೇರವಾಗಿ ಆಫೀಸ್ ಹತ್ರ ಬರ್ಬೋದು, ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು, ಯಾವುದೇ ರೀತಿ ತೊಂದರೆ ಇಲ್ಲ. ಇನ್ನು ಈ ಜಮೀನಿಗೆ 1 ಎಕರೆಗೆ ನಾನು ಮತ್ತೆ ಹೇಳ್ತಾ ಇದ್ದೀನಿ, 1 ಎಕರೆಗೆ 16 ಲಕ್ಷದಿಂದ 16ವರೆ ಹೇಳ್ತಾರೆ, ಅಂದರೆ 50,000, 16,50,000 ಹೇಳ್ತಾರೆ. ಅದರ ಮಧ್ಯಭಾಗದಲ್ಲಿ ಆಗುತ್ತೆ. ನಿಮಗೇನಾದರೂ 1 ಎಕರೆ ಗಮನ ಈ ಕಡೆ ಇದ್ದರೆ ಖಂಡಿತ ಈ ಕಡೆ ಇಂಟ್ರೆಸ್ಟ್ ಕೊಡ್ಬೋದು. ನೇರವಾಗಿ ಓನರ್ ಇರ್ತಾನೆ, ಯಾವುದೇ ರೀತಿ ಮಧ್ಯವರ್ತಿಗಳು ಇರೋದಿಲ್ಲ. ಇನ್ನು ಮತ್ತೊಂದು ಸಾರಿ ಹೇಳ್ತಾ ಇದ್ದೀನಿ, 1 ಎಕರೆ 16,50,000 ಅದರ ಮಧ್ಯಭಾಗದಲ್ಲಿ ಆಗುತ್ತೆ. ಇನ್ನು ಯಾರೆಲ್ಲ ಹೊಸಬರಾಗಿ ವಿಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಯಾಕೆಂದರೆ ನಾವು ಪ್ರತಿದಿನ ಜಮೀನಿಗೆ ಸಂಬಂಧಪಟ್ಟ ಮಾಹಿತಿಯನ್ನು ನಾವು ಅಪ್ಲೋಡ್ ಮಾಡ್ತಾ ಇರ್ತೀವಿ. ನೀವು ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನ್ ಆನ್ ಮಾಡಿಕೊಂಡ್ರೆ ನೇರವಾಗಿ ನೋಟಿಫಿಕೇಷನ್ ಮುಖಾಂತರ ವಿಡಿಯೋ ಬಂದು ತಲುಪುತ್ತೆ, ನೀವು ವಾಚ್ ಮಾಡ್ಬೋದು. ಜೊತೆಗೆ ಯಾರೆಲ್ಲ ಜಮೀನಿನ ಹುಡುಕಾಟದಲ್ಲಿ ಇರ್ತಾರೆ ಅಂಥವ್ರಿಗೆ ಈ ವಿಡಿಯೋ ಶೇರ್ ಮಾಡ್ಬೋದು, ಅವರಿಗೆ ತುಂಬ ಉಪಯುಕ್ತ ಮಾಹಿತಿ ಆಗುತ್ತೆ ಅನ್ನೋದು ನನ್ನ ಮಾತು. ಎಂದಿನಂತೆ ಇದೇ ರೀತಿ ಮತ್ತೊಂದು ಜಮೀನಲ್ಲಿ ಮುಂದಿನ ವಿಡಿಯೋದಲ್ಲಿ ನಿಮ್ಮ ಮುಂದೆ ಹಾಜರಿರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್.